दिसतंय ಮೇಡ್ ಇನ್ ಪಾಕಿಸ್ತಾನ್. ಭಾರತದ ಮಾರುಕಟ್ಟೆಗಳಲ್ಲಿ ಪಾಕಿಸ್ತಾನದ ವಸ್ತುಗಳ ಮಾರಾಟಕ್ಕೆ ಕಟ್ಟುನಿಟ್ಟಿನ ನಿಷೇಧವಿದೆ ಎನ್ನುವುದು ನಮಗೆಲ್ಲ ಗೊತ್ತಿರೋ ವಿಚಾರ. ಆದರೆ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದ ಧಾರ್ಮಿಕ ಜಾತ್ರೆಯೊಂದರಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಘಟನೆಯೊಂದು ಸದ್ಯ ಬೆಳಕಿಗೆ ಬಂದಿದೆ. ಹೌದು, ಜಾತ್ರೆಗೆ ಹೋಗಿದ್ದ ಮಹಿಳೆಯೊಬ್ಬರು ಅಲ್ಲಿ ಸಾಮಾನ್ಯ ಬೆಡ್ಶೀಟ್ ಒಂದನ್ನು ಖರೀದಿಸಿ ಮನೆಗೆ ತಂದಿದ್ರು. ಆದರೆ ಅಸಲಿ ಶಾಕ್ ಕಾದಿದ್ದೆ ಆಮೇಲೆ. ಆ ಮಹಿಳೆ ಬೆಡ್ಶೀಟ್ ಅನ್ನ ಮನೆಗೆ ತಂದು ತೊಳೆದಾಗ ಅದರಲ್ಲಿದ್ದ ಲೇಬಲ್ ನೋಡಿ ದಂಗಾಗಿದ್ದಾರೆ. ಯಾಕಂದ್ರೆ ಆ ಲೇಬಲ್ ಮೇಲೆ ಬೇರೇನೂ ಇರಲಿಲ್ಲ, ಬದಲಾಗಿ ಕೆಂಪು ಗೆರೆಯಲ್ಲಿ ಮೇಡ್ ಇನ್ ಪಾಕಿಸ್ತಾನ್ ಅಂತ ಸ್ಪಷ್ಟವಾಗಿ ರಾರಾಜಿಸ್ತಾ ಇತ್ತು. ಆ ಮಹಿಳೆ ತಕ್ಷಣವೇ ಆ ದೃಶ್ಯವನ್ನ ಕ್ಯಾಮೆರಾ ಮುಂದೆ ಹಿಡಿದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ನೀವೇ ಈ ಚಿತ್ರದಲ್ಲಿ ನೋಡಿ, 75% ಕಾಟನ್ ಅಂತ ಬರೆದಿರೋ ಲೇಬಲ್ ಕೆಳಗೆ ಪಾಕಿಸ್ತಾನದ ಟ್ಯಾಗ್ ಎದ್ದು ಕಾಣ್ತಾ ಇದೆ. ನಿಷೇಧವಿದ್ರೂ ನಮ್ಮ ದೇಶದ ಧಾರ್ಮಿಕ ಜಾತ್ರೆಗಳು ಹಾಗೂ ಸ್ಥಳೀಯ ಮಾರುಕಟ್ಟೆಗಳಿಗೆ ಈ ಪಾಕ್ ಉತ್ಪನ್ನಗಳು ಹೇಗೆ ಲಗ್ಗೆ ಇಡುತ್ತಿವೆ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಇದೇ ಕಾರಣಕ್ಕೆ ಈಗ ಪೊಲೀಸರು ಕೂಡ ರಂಗಿಳಿದಿದ್ದು ಇದರ ಹಿಂದಿರೋ ಜಾಲದ ಬಗ್ಗೆ ತೀವ್ರ ತನಿಖೆ ಆರಂಭಿಸಿದ್ದಾರೆ. ಈ ಗಂಭೀರ ಭದ್ರತಾ ಲೋಪ ಮತ್ತು ಮಾರುಕಟ್ಟೆಯ ಕಳ್ಳದಂಧೆಯ ಬಗ್ಗೆ ಜನರು ಭಯಪಡುವಂತಾಗಿದೆ. मेड इन पाकिस्तान. आपण कुठे राहतोय, बॉर्डरवर पण राहत नाही आणि आपल्यापाशी मेड इन पाकिस्तान गोष्ट म्हणजे माझ्या घरात आहे. खूप संताप होतोय माझा. माझ्यासारख्या कित्येतरी लोक म्हणजे खूप लोकांनी तिथून चादरी विकत घेतल्या, म्हणजे त्यांच्या घरातही ही वस्तू गेली. कोणाला आपण रोजगार उपलब्ध करून देतो आहोत? कुठून येतंय? पहिली गोष्ट तर हे कुठून येतंय इथे. अजून एक गोष्ट सांगते, मी हा पण विचार केला की हे कुठून येतंय. हे जेव्हा मी गुगलला सर्च केलं तर पाकिस्तानी गुड्स इंडियामध्ये बॅन आहेत, ते इम्पोर्ट नाही करू शकत इथे. तुम्ही इथे गुगल केलं की तुम्हाला सगळं दिसेल. कम्प्लिटली बॅन आहे. सो प्लीज थोडंसं वस्तू विकत घेताना डोळे उघडा, जे आता माझे उघडले. तर माझ्यामुळे मी तुम्हाला पण सांगते की तुम्ही पण डोळे उघडा. वस्तू विकत घेताना आपण रोडवर सर्रास वस्तू विकत घेतो आणि नको ती गोष्ट आपल्या घरात येते.